ಹೇಳಿ, ಯಾಕೆ ಓದಲಿಲ್ಲ? ಓದು ಬರಹ ಕಲಿಯೋಕ್ಕೆ ಯಾಕೆ ಇಷ್ಟೊಂದು ಹಠ? ಅವ್ವ, ಇಷ್ಟು ದಿನ ನಾನು ನಿಮ್ಮನ್ನು ಈ ವಿಷಯ ಕೇಳಿರಲಿಲ್ಲ. ನೀವು ಬೇಜಾರು ಮಾಡ್ಕೋತೀರಾ ಅಂತ ನನಗೆ ಗೊತ್ತಿತ್ತು. ಆದರೆ ಈ ಒಂದು ವಿಷಯದಿಂದ ನಮ್ಮಿಬ್ಬರ ಮಧ್ಯೆ ಪದೇ ಪದೇ ಮನಸ್ತಾಪ ಬರೋದು ಬೇಡ ರಾಮು ಅವರೇ. ಹೇಳಿ, ಓದೋದಕ್ಕೂ ಅತ್ತೆಗೂ ಏನು ಸಂಬಂಧ? ಓದಿಂದಾನೆ ನಾನು ನಮ್ಮ ಅವ್ವನ್ನ ಕಳ್ಕೊಂಡೆ ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಅನ್ನಿಸ್ತಿರ್ತದೆ ನಮ್ಮವ್ರೆ. ನೀವು ಯಾಕೆ ಹಾಗೆ ಅನ್ಕೋತೀರಾ? ನಮ್ಮ ಅವ್ವನಿಗೆ ನಾನು ಸಂದಾಗಿ ಓದಬೇಕು ಅಂತ ಆಸೆ ಇತ್ತು. ಮೊದಲು ನಾನು ಸಂದಾಗೆ ಓದ್ತಾ ಇದ್ದೆ ನಮ್ಮವ್ರೆ. ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆಮೇಲೆ ಏನಾಯಿತು? ಯಾರು? 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 ಯಾರದು? ಎಂಟು ಗಂಟೆಗೆ ಮಧ್ಯರಾತ್ರಿ 12 ಗಂಟೆ ಥರ ಆಗಿದೆ. ಮುದುಕಿ? ರಾಮು ಅವರೇ, ಸಮಾಧಾನ. ನೀವು ಈ ಕೋಣೆಗಿಲ್ದೇ ಇದ್ದಾಗ ಇದನ್ನೆಲ್ಲ ನೋಡಿ ನೀವು ಏಟ್ ನೆನಪಾಯ್ತಿದ್ರೋ ನಮ್ಮ ಅವ್ವನು ಆಟೆ ನೆನಪಾಯ್ತಿದ್ಲು ನಮ್ಮವ್ರೆ.
ಕಿತ ಕಲಿಯುವಾಗ್ಲೂ ನಮ್ಮವ್ವ ಆಯ್ತಿದ್ರೆ ಸ್ಯಾನೆ ಖುಷಿ ಪಟ್ಟಿರೋಳು ಅನ್ಕೋತಿರ್ತೀನಿ. ಮೊದಲು ಸ್ಯಾನೆ ಇಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಿದ್ದು ನನಗೆ ಆಮೇಲೆ ಅದ್ಯಾಕೋ ಕಲಿಯೋಕ್ಕೆ ಸಮಯನೇ ಆಗಲಿಲ್ಲ. ಬತ್ತಾ ಓದಿನ ಬಗ್ಗೆ ಬೇಸರ ಶುರುವಾಗೋಯ್ತು. ಆಮೇಲೆ ವ್ಯಾಸನೂ ಶುರು ಆಗೋಯ್ತು. ದ್ವೇಷ ಯಾಕೆ ರಾಮೋರೆ? ಯಾಕೆ ರಾಮೋರೆ? ಇಡೀ ಪ್ರಪಂಚದಾಗೆ ಸ್ಯಾನೆ ಪಿರುತಿ ಮಾಡೋದು ನಮ್ಮ ಅವನ್ನೇ ಕಿತ್ಕೊಂಡ್ ಮ್ಯಾಕೆ ಅಂತ ವಿದ್ಯಾಭ್ಯಾಸದ ಬಗ್ಗೆ ದ್ಯಾಸ ಬರ್ದೇ ಇರ್ತೈತ ನಮ್ಮವ್ರೆ ಹೇಳಿ. ರಾಮೋರೆ, ಅಂದರೆ ಅತ್ತೆ ದೂರ ಆಗೋಕ್ಕೆ ವಿದ್ಯಾಭ್ಯಾಸನೇ ಕಾರಣ ಅಂತ ಹೇಗೆ ಹೇಳ್ತೀರಾ? ಅತ್ತೆ ಹೇಗೆ ತೀರ್ಕೊಂಡ್ರು? ಅವ್ರು ತೀರ್ಕೊಂಡಾಗ ನೀವಿದ್ರ? ಏನಾಯ್ತು ರಾಮೋರೆ? ರಾಮೋರೆ ಹೇಳಿ ರಾಮೋರೆ. ಇವಳು ಯಾಕೆ ಇದನ್ನೆಲ್ಲ ಈಗ ಕೇಳ್ತಿದ್ದಾಳೆ? ಈ ಟೀಚರ್ ಏನೇನೋ ಕಂಡು ಹಿಡಿಯೋಕೆ ಹೊರಟಿದ್ದಾಳ ಹೇಗೆ? ಬಾಬಾ, ಓ ನೀವಿಬ್ಬರು ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದು
ಡಿಸ್ಟರ್ಬ್ ಮಾಡಿಬಿಟ್ಟೆ. ಸಾರಿ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಇಲ್ಲ ಅದಕ್ಕೆ ಹಂಗೇನಿಲ್ಲ ಹೇಳಿ. ಅದು ಬಾವಾ, ನಾಳೆ ನೀವು ಮಾಲೆ ಹಾಕ್ಕೊಳ್ತಿದ್ದೀರಾ ಅಲ್ವಾ, ಅದ್ರ ಬಗ್ಗೆ ಸುಮ್ಮನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂ ಅದಕ್ಕೆ ಉಸ್ತಾದ್ ಹೇಳವ್ರೆ, ಆದರೆ ಇನ್ನು ಜಾನಕಿ ಅವ್ರು ಒಪ್ಕೋಬೇಕು. ಹಾಂ, ಜಾನಕಿ ಒಪ್ಕೊಳ್ಬೇಕಾ? ಯಾಕೆ ಜಾನಕಿ? ಮಾಲೆ ಹಾಕೊಳ್ಳೋದು ಒಳ್ಳೇದೇ ಅಲ್ವಾ ಅಲ್ವಾ ಬಾವಾ? ಜಾನಕಿ ಒಪ್ಕೋತಾರೆ ಬಾವಾ. ನೀವು ಪಂದ್ಯದಲ್ಲಿ ಗೆಲ್ಲಬೇಕು ಅಂತ ಉಸ್ತಾದ್ ಅದನ್ನು ಮಾಡಿಸ್ತಿದ್ದಾರೆ. ನಮ್ಮೂರಿಗೆ ಒಳ್ಳೆ ಹೆಸರು ಬರಬೇಕು ಅಂದರೆ ಈ ಸಲ ಪಂದ್ಯದಲ್ಲಿ ನೀವು ಗೆಲ್ಲೇಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ಮಾಲೆ ಹಾಕೊಳ್ಳೋದನ್ನು ತಪ್ಪಿಸ್ಬೇಡಿ. ನಾನಿನ್ನು ಬರ್ತೀನಿ ಬಾವ. ಜಾನಕಿ, ಬಾವನ ಹತ್ರ ಅತ್ತೆ ಬಗ್ಗೆ ಏನೋ ಮಾತಾಡ್ತಿರೋ ಹಾಗಿತ್ತು. ಪಾಪ, ಬಾವನ ಹತ್ರ ಅತ್ತೆ ಬಗ್ಗೆ ಯಾಕೆ ಮಾತಾಡಿ ಅವ್ರ ಮನ್ಸಿಗೆ ಬೇಸರ ಮಾಡ್ತೀರಾ? ಲೆಟ್ ಹಿಮ್ ಟೇಕ್ ಸಮ್ ರೆಸ್ಟ್. ನೋ, ಬರ್ತೀನಿ ಬಾವ. ನಮ್ಮರ ನಾನು ಮಾಲೆ ಹಾಕಲ್ಲ. ರಾಮ, ಜಾನಕಿ, ಊಟಕ್ಕೆ ಬನ್ನಿ. ಯಾಕೆ ಹಿಂಗೆ ನಿಂತಿದ್ದೀರಾ? ಏನಿಲ್ಲ ಸರ್ದವ, ನೀವು ನಡಿ, ನಾನು ಬರ್ತೀನಿ. ನಂದದವ್ರು ಯಾಕೆ ರಾಮು ಅವ್ರ ಮಾಲೆ ಹಾಕೊಳ್ಳೋದ್ರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ? ಅಣ್ಣ ಬಿದ್ದಿದ್ಯಾ? ಹುಷಾರಾಗಿ ನೋಡ್ಕೊಂಡು ಬರೋಣ. ಏಯ್, ನಾ ಸ್ಟಡಿ ಕಲ್ಲ. ಲೇ ದೇವ, ನಾನು ಹೆಂಗೆ ನಿನ್ನ ನಮ್ಮ ಮನೆ ಗಂಟ ಸೇಫಾಗಿ ಕರ್ಕೊಬೋದ್ನು, ನೀನು ಹಂಗೆಯ ನಿಮ್ಮ ಮನೆಗೆ ಸೇಫಾಗಿ ಹೋಗ್ಬೇಕಲ್ಲ. ಲೇ ಬಾಯ್ಕಲ್ಲ, ಟಾಟಾ. ಸರಿ ಕಣೋ. ಅಣ್ಣು ಸಕಣು, ನಾಳಿಗೆ ಹೊಸಿ ರೆಡಿ ಮಾಡ್ಕೊಂಡು ಬರೋಣ. ಲೇ, ನನಗೆ ಹೇಳ್ತೀಯನಲ್ಲ, ನಾನು ನಾಳೆಗೆ ನೋಡ್ತಾ ಇರ್ಕಲ್ಲ, ನೋಡ್ತಾ ಇರಲ್ಲ ನಾಳೆ ನಾ ಹೆಂಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತೀನಂತ. ಅಯ್ಯೋ ಅಣ್ಣು, ನಾ ಹೇಳಿದ್ದು ಆ ಟಿಪ್ ಟಾಪ್ ರೆಡಿ ಅಲ್ಲಣ್ಣು, ಈ ರೆಡಿಯಾ. ಏ ಹಾಕಲ್ಲ. ಇಲ್ಲ ಅಂದ್ರೆ ನಾಳಿಗೆ ಹೋಗಿ ಆಟ ಆಡಕ್ ಆಗಕ್ಕಿಲ್ಲ ಕಣ್ಣು. ಓ ಹಂಗಂತ ಸರಿ ಕಣಣ್ಣ, ನಾ ಇನ್ ಬರ್ತೀನಿ. ಲೇ ದೇವ, ಬಾಲೆ ಬಾಲೆ ಅಣ್ಣು, ಬಾಲೆ. ಲೇ ದೇವ, ಅಣ್ಣು ಸ್ಮೆಲ್ ಬರ್ತೈತಿಲ್ಲ. ನಮ್ ತಾಯಣಗ್ಲೂ ಬರ್ತಾ ಇಲ್ಲ ಕಣ್ಣು. ಅಲ್ವಾ ದೇವ, ಒಳ್ಳೆ ಬ್ರ್ಯಾಂಡು ಕಲ್ಲ. ಹ್ಞೂ ಕಣ್ಣು. ನೆಕ್ಸ್ಟ್ ಟೈಮ್ ಇದನ್ನ ಕುಡಿಬೇಕಲ್ಲ. ಈ ಬ್ರ್ಯಾಂಡ್ ಆರ್ಡ್ರ್ ಮಾಡುವ. ಆಯ್ತು ದೇವ, ನಾ ಇನ್ ಬರ್ತೀನಿ ಕಣ್ಣು. ಹುಷಾರಾಗು ಕಣ್ಣು, ನಾ ಇನ್ ಬರ್ತೀನಿ. ಗುಡ್ ನೈಟ್. ಲೇ ದೇವ, ಬಾಲೆ ಬಾಲೆ. ಏನಣ್ಣು? ಸೇಫ್ ಆಗೋಲ್ಲ. ಸೇಫ್. ಆಯ್ತು ಕಣ್ಣು, ಬರ್ತೀನಿ. Bye. ಬಾಯ್, ಸಿ ಯು, ಟಾಟಾ. ಸಕ ಎಲ್ಲಿಗ್ಲ ಹೋಗಿದ್ದೆ? ಒಂದು 10 ನಿಮಿಷ ಮುಂಚೆ ಬರೋದಲ್ವಾ? ಒಟ್ಟಿಗೆ ಊಟ ಮಾಡ್ಬೋದಿತ್ತು. ಗೋಲಿ ಬಾ, ಊಟ ಮಾಡುವೆ. ನಂದು ಆಯ್ತು ರಾಮಣ್ಣ, ಊಟ ಆಯ್ತು. ಅಶೋಕ, ಹೊಸಿ ಉಣ್ಬಾರ್ಲ?
ನಂದು ಆಯ್ತು ಸರ್ದವ, ಈಗ ಮಾಡಿ ಬಂದೆ. ಅಶೋಕ್, ಬ್ಯಾಲೆನ್ಸ್ ಅದು ಮೆಟ್ಲು ಸರಿ ಇಲ್ಲ, ಫಾಲ್ಟ್. ಒಂದು ನಿಮಿಷ. ಬಾವಾ, ನೀವು ಮಾಲೆ ಹಾಕೊಂಡ್ಮೇಲೆ ಹೊರಗೆ ಮಲ್ಕೊಳ್ಬೇಕಲ್ವಾ? ಜೊತೆಗೆ ಇವ್ರನ್ನು ಕರ್ಕೊಂಡು ಹೋಗಿ. ಹೊರಗಡೆನಾ? ಯಾಕೆ ಹೊರಗಡೆ? ಯಾಕೆ ರಾಮಣ್ಣನ ಜೂಮಲ್ಲಿ ಜಾಗ ಇಲ್ವಾ? ರಾಮಣ್ಣ, ಅದಕ್ಕೆ ನೀವು ಬೇಕಾದ್ರೆ ನನ್ನ ರೂಮಲ್ಲಿ ಮಲ್ಕೊಳ್ಳಿ ರಾಮಣ್ಣ. ನಂದಿ, ನಾನು ನೀನು ಹೊರಗಡೆ ಹೋಗೋಣ ಬಾ. ಅಶೋಕ್, ಏನ್ ಮಾತಾಡ್ತಿದ್ದೀರಾ ನೀವು? ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗ್ತಿದ್ಯಾ? ಬಾವ ನಾಳೆ ಮಾಲೆ ಹಾಕೊಳ್ತಿದ್ದಾರೆ. ಏನು ಮಾಲೇನ? ಏನು ರಾಮಣ್ಣ, ನಂದಿ ಏನೇನೋ ಹೇಳ್ತವಳೆ. ಅದು ಏನಿಲ್ಲ ಕಲ್ಲ. ಏನೂ ಇಲ್ವಾ? ಬಾವ, ಬೇಕಿದ್ರೆ ನೀವು ಇವ್ರನ್ನ ಇವತ್ತೇ ಹೊರಗೆ ಕರ್ಕೊಂಡೋಗಿ ಮಲ್ಕೊಳ್ಳಿ. ರಾಮು ಅವರೇ, ನೀವು ಮಾಲೆ ಹಾಕ್ಕೋಬೇಕಾ ಇಲ್ವಾ ಅಂತ ನಾವಿಬ್ರಿನ್ನೂ ಮಾತಾಡಿಲ್ಲ. ಹ್ಞೂ ನಮ್ಮರೆ. ಅದರಲ್ಲಿ ಮಾತಾಡೋದೇನಿದೆ ಜಾನಕಿ? ನಂದಿತವ್ರೆ, ನಾನು ರಾಮು ಅವರು ಮಾತಾಡ್ತಿದ್ದೀವಲ್ಲ, ನೀವು ಅಶೋಕ್ ಅವ್ರನ್ನ ಕರ್ಕೊಂಡು ಒಳಗೆ ಹೋಗಿ. ರಾಮು ಅವರೇ ಬನ್ನಿ. ಅದಕ್ಕೆ ಗುಡ್ ನೈಟ್. ಗುಡ್ ಡ್ರೀಮ್ಸ್. ರಾಮಣ್ಣ, ಇಲ್ಲಿ ಬಾ ರಾಮಣ್ಣ, ನನ್ನ ಮಾತು ಸಿಕ್ಕಿರು, ಇಲ್ಲಿ ಬಾ. ನಾನಿದ್ದೀನಿ ರಾಮಣ್ಣ, ಟೆನ್ಷನ್ ಮಾಡಬೇಡ, ನಾನಿದ್ದೀನಿ, ಬಾ ಇಲ್ಲಿ. ಲೇ ಹೋಗ್ ಮನಿಕ ಹೋಗು. ಇಲ್ಲ ರಾಮಣ್ಣ, ಮನಿಕ ಹೋಗ್ಲಾ? ಯಾವ ಮಾತೆ ಕೇಳಲ್ಲ. ಇವಳು ತಿರುಗಿ ಬೀಳೋದು ನೋಡಿದ್ರೆ ಮಾಲೆ ಹಾಕೋದನ್ನ ಕೆಡ್ಸೋ ಪ್ಲಾನ್ ಮಾಡ್ತಿದ್ದಾಳೋ ಏನೋ. ಮಾಡ್ತೀನಿ. ನಿಮ್ಮ ಅದಕ್ಕೆ ಕೇಳಿದ್ರೆ ಎಲ್ಲದಕ್ಕೂ ಹ್ಞೂ ಅಂತೀರಾ ಅಲ್ವಾ? ನಾನೇನಂದೆ ನಮ್ಮರೆ, ಸುಮ್ಕೆ ನಿಂತಿದ್ನಲ್ಲ. ಅದೇ ಯಾಕೆ ಸುಮ್ಮನೆ ಇದ್ರಿ? ನಾನು ಜಾನಕಿಯವರು ಮಾಲೆ ಹಾಕೊಳ್ಳೋದ್ರ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಕ್ಕಾಗ್ತಿರ್ಲಿಲ್ವಾ? ನೋಡಿ, ಈಗಲೂ ಏನು ಮಾತಾಡ್ದೆ ನಿಂತಿದ್ದೀರಲ್ಲ. ಅಲ್ಲ ನಮ್ಮರೆ, ನಾನೇನ ಹೇಳಕ್ಕೋಗಿ ನೀವೇನಾರ ಅನ್ಕೊಳ್ಳೋದು, ಯಾಕೆ ಸುಮ್ಕೆ ಅಂತ. ಅಂದರೆ ನಾನೇ ಬೇಕು ಬೇಕು ಅಂತ ಜಗಳ ಮಾಡ್ತೀನಿ ನಿಂತಿದ್ದೀರಾ? ಅಯ್ಯೋ ನಮ್ಮರೆ, ನಾನೆಲ್ಲ ಹಂಗಂದೆ. ಏನು? ಅದು ನಮ್ಮರೆ, ನಾಳಿಕೆ ನಾನು ಮಾಲೆ ಹಾಕೊಳ್ಳ? ನೀವು ಕಲಿಯೋದು ನಿಲ್ಲಿಸಿ ಎಷ್ಟು ದಿನ ಆಗಿದೆ ಅಂತ ನೆನಪಿದೆ ನಿಮಗೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ ನಮ್ಮರೆ? ಸಂಬಂಧ ಇದೆ. ಮಾಲೆ ಹಾಕೊಂಡ್ಮೇಲೆ ಆ ಪೂಜೆ ಈ ಪೂಜೆ ಅಂತ ಓದೋದು ನಿಲ್ಲಿಸ್ತೀರಾ ಅಷ್ಟೇ. ಇಲ್ಲ ಇಲ್ಲ, ಗುರುಗಳು ಓದೋಕೆ ಒಪ್ಕೊಂಡಿದ್ಕೆಯ ನಾನು ಮಾಲೆ ಹಾಕೊಳ್ಳೋಕೆ ಒಪ್ಕೊಂಡಿದ್ದು. ಆದರೆ ಮನೆ ಒಳಗೆ ಬರೋಂಗಿಲ್ಲ ಅಷ್ಟೇಯ. ನೀವು ಬರ್ತೆ ನಾನು ಹೇಗಿರಲಿ? ಹಂಗಂದ್ರೆ ಏನೂ ಅರ್ಥ ಆಗಲ್ಲ ನಿಮಗೆ, ಪೆದ್ದ ಪೈಲ್ವಾನ. ನಮ್ಮರೆ, ನಂಗೆ ಬೈತಾ ಇದ್ದೀರಾ?